एसडी न्यूज में आप सभी का स्वागत है। अखिल कर्नाटक क्रिस्टल समाज को राजनीतिक पार्टियों द्वारा नजरअंदाज किए जाने का आरोप संगठन के अध्यक्ष प्रज्वल स्वामी ने लगाया। वह आज शहर के हबशी कोर्ट गेस्ट हाउस में पत्रकारों से बात कर रहे थे। उन्होंने कहा कि समाज का योगदान हासिल करने के बाद भी समाज में किसी को कोई पद नहीं दिया गया है। समाज के जिला अध्यक्ष इसाक केम्टूर सहित कल्याण कर्नाटक युवा मोर्चा के अध्यक्ष आदि उपस्थित हुए। ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಮಾಧ್ಯಮ ವರ್ಗದವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಕೊಡ್ತೇನೆ। ಇವತ್ತು ಏನು ನಾವು ಪ್ರೆಸ್ ಮೀಟ್ನ ನಾವು ಕರೆದಿದ್ವಿ, ನಾವು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಒಂದು ನಮ್ಮ ಸಂಘಟನೆ ವತಿಯಿಂದ ಮೊನ್ನೆ ಒಂದು 2ನೇ ತಾರೀಕು ಬಹಳ ಒಂದು ದೊಡ್ಡ ಒಂದು ರ್ಯಾಲಿ ಮತ್ತೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಲ್ಲಿ ಆಯಿತು। ಇದ್ರ ಉದ್ದೇಶ ಏನಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕ್ರೈಸ್ತರು ಯಥೇಚ್ಛವಾಗಿ ಇರ್ತಕ್ಕಂತಹ ಇಡೀ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆ, ಹಾಗಾಗಿ ನಮ್ಮೊಂದು ಪ್ರೀತಿ ಒಂದು ಯೂನಿಟಿ ಅಂದ್ರೆ ಒಂದು ನಾವೊಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿತ್ತು। ಅದರ ಜೊತೆಗೆ ನಮ್ಮ ಸಮುದಾಯದ ಯುವಕರಿಗೆ ಇದನ್ನ ಯುವಕರಿಗೆ ಅಂತಾನೆ ಒಂದು ಯುವ ಮಹೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮನ, ಇದರಲ್ಲಿ ನಮ್ಮ ಯುವಕರಿಗೆ ಅವರಿಗೆ ಬಹಳಷ್ಟು ವಿಷಯಗಳನ್ನ ನಾವು ತಿಳಿಸಬೇಕಾಗಿತ್ತು। ನಾವೊಂದು ಯೂನಿಟಿ ಆಗಿರಬೇಕು। ಅದ್ರ ಜೊತೆಗೆ ನಮ್ಮ ಯುವಕರು ಇವತ್ತು ನಾವು ನೋಡ್ತಾ ಇದ್ದೇವೆ ಬೇರೆ ಬೇರೆ ಒಂದು ಕಮ್ಯುನಿಟಿ ಒಳಗಡೆ ಎಲ್ಲ ಬಹಳಷ್ಟು ಇವತ್ತು ನಡೀತಾ ಇರುವಂತ ಕಾರ್ಯ, ಯೌವನಸ್ಥರು ಬಹಳಷ್ಟು ದಾರಿ ತಪ್ತಾ ಇದ್ದಾರೆ। ಗಾಂಜಾ, ಸಿಗರೇಟ್, ಮದ್ಯಪಾನ ಬೇರೆ ಬೇರೆ ಒಂದು ಇದರಲ್ಲಿ ಬಂದು ಅವರು ಲೈಫ್ನ ಅವರು ಒಂದ್ ಕಡೆ ಒಂದ್ ಕಡೆ ಹಾಳು ಮಾಡ್ಕೊಳ್ತಾ ಇದ್ದಾರೆ। ಅಂತ ವಿಷಯದಲ್ಲಿ ನಾವು ನಮ್ಮ ಸಮುದಾಯದ ಯುವಕರಿಗೆ ನಾವು ಒಂದು ಅರಿವನ್ನು ಮೂಡಿಸುವಂತ ಕಾರ್ಯ, ಆಮೇಲೆ ನಾವು ಬಂದು ಕ್ರೈಸ್ತರು ನಾವು ಏನನ್ನ ಬಯಸ್ತೇವೆ ಅಂದ್ರೆ ಒಂದು ದೇವರ ಒಂದು ವಾಕ್ಯ, ಆಮೇಲೆ ದೇವರ ವಾಕ್ಯದ ಒಳಗಡೆ ನಡೆಯುವಂಥದ್ದು, ಅಂದ್ರೆ ಒಂದು ಲೌಕಿಕವಾಗಿ ಇನ್ನೊಂದು ಆತ್ಮಿಕವಾಗಿ ನಾವು ಲೌಕಿಕವಾಗಿ ನಡೆಯುವಂತ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಇಲ್ಲ, ಅದನ್ನ ನಾವು ಆತ್ಮಿಕವಾಗಿ ನಡೆಯುವಂಥದ್ದು ಬೈಬಲ್ ಒಂದು ವಾಕ್ಯದಲ್ಲಿ ನಡೆಯುವಂತ ಕಾರ್ಯವನ್ನು ನಾವು ಮಾಡಬೇಕಾಗಿದೆ। ಹಾಗಾಗಿ ನಾವು ಒಂದು ಈ ಯೌವನಸ್ಥ ಒಂದು ಕೂಟನ ನಾವು ಮಾಡಿ ದೇವರ ಒಂದು ಮಹಾಕೃಪೆಯಿಂದ ಮಾನ್ಯ ಎಂ ಡಿಸೋಜಾ ಸಾಹೇಬರು ಬಂದಿದ್ದರು, ಸರ್ಕಾರದ ವಿಧಾನ ಪರಿಷತ್ ಶಾಸಕರು, ಅದ್ರ ಜೊತೆಗೆ ಪ್ರಶಾಂತ್ ಜತ್ತನ್ ಅವರು ಬಂದಿದ್ದರು, CDC ಡೈರೆಕ್ಟರ್ ನಿರ್ದೇಶಕರು, ಅದ್ರ ಜೊತೆಗೆ ನಮ್ಮ ಸಂಜಯ್ ಜಾಗೀರ್ ಅವರು ಬಂದಿದ್ದರು, ಅವರು CDCಲಿ ಉಪಾಧ್ಯಕ್ಷ ಆಗಿದ್ದಾರೆ, ಅಂದರೆ ಅನೇಕ ನಮ್ಮ ಘನ ಸೇವಕರು ಸೈಮನ್ ಮೋಸಸ್ ಅವರು ಬಂದಿದ್ದರು। ಇದು ಕರ್ನಾಟಕದಲ್ಲಿ ಬಹಳ ವಿಶೇಷವಾದ ಒಂದು ಕಾರ್ಯ ಆಯಿತು। ಸುಮಾರು 4,500 ಜನ ರ್ಯಾಲಿ ಮತ್ತೆ ಆ ಒಂದು ಕೂಟದಲ್ಲಿ ಭಾಗವಹಿಸಿದ್ರು। ಇದು ಕರ್ನಾಟಕ ಒಂದು ಯೌವನಸ್ಥರನ್ನ ಇಷ್ಟು ಜನ ಒಂದೇ ಕಡೆ ಸೇರಿಸಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಏನಾದರೂ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದಾಗಿದೆ ಒಂದು ಸಂಘಟನೆಯಿಂದ। ಬಹಳಷ್ಟು ನಮ್ಮ ಆತ್ಮಿಕವಾದಂದ್ರೆ ಒಂದು ಗಾಸ್ಪಲ್ ಮೀಟಿಂಗ್ ನಾವು ಮಾಡ್ತಾ ಇರ್ತೀವಿ, ಸುವಾರ್ಥ ಮೀಟಿಂಗ್ ನಾವು ಮಾಡ್ತಾ ಇರ್ತೀವಿ, ಲಕ್ಷಾಂತರ ಜನ ಸೇರ್ತಾರೆ। ಬಟ್ ಇದು ಸಂಘಟನೆಯಿಂದ ಒಂದು ಯುವಕರನ್ನ ಒಂದು ಕಡೆ ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಆಗಿರೋದು, ಇದು ಬಹುಶಃ ನಮ್ಮ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿ ಇದು ಪ್ರಥಮ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ। ಇದ್ರ ಜೊತೆಗೆ ಬಹಳಷ್ಟು ವಿಷಯಗಳ ಅವತ್ತು ನಾವು ಚರ್ಚೆ ಮಾಡಿದ್ವಿ। ಎಂ ಡಿಸೋಜಾ ಸಾಹೇಬರು ಏನು ಸರ್ಕಾರದಲ್ಲಿ ಯಾವ್ಯಾವ ರೀತಿ ಒಳಗಡೆ ನಮಗೆ ಅವಕಾಶಗಳಿದೆ ಅದನ್ನ ಬಹಳ ವಿಶೇಷವಾಗಿ ಅವರು ಮಾತಾಡಿದ್ರು। ಮನೆ ನಿರ್ದೇಶಕರು ಪ್ರಶಾಂತ್ ಜತ್ತನ್ ಅವರು ಮಾತಾಡಿದ್ರು। ಆಮೇಲೆ ಅದ್ರ ಜೊತೆಗೆ ನಮ್ಮೊಂದು ಕೆಲವೊಂದು ಬೇಡಿಕೆಗಳು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಡಿಸ್ಟಿಕ್ಕು ಅಲ್ಲಿ ಒಂದು ಕೆಲವು ಡಿಸ್ಟಿಕ್, ಒಂದು 2 ರಿಂದ 3 ಡಿಸ್ಟಿಕ್ಗಳು ಕ್ರೈಸ್ತ ಯಥೇಚ್ಛವಾಗಿರ್ತಕ್ಕಂತಹ ಡಿಸ್ಟಿಕ್, ಅದರಲ್ಲಿ ಒಂದು ಬೀದರ್, ಇನ್ನೊಂದು ಮಂಗಳೂರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಈ ಒಂದು ಪ್ರಾಂತ್ಯದಲ್ಲಿ ಇದೆ। ಅಲ್ಲಿ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಅಲ್ಲಿ ಟಿಕೆಟ್ನ ಕೊಟ್ಟಿದ್ರು, ಯಾರಿಗೆ ನಮ್ಮ ಲೋಬ ಸಾಹೇಬರಿಗೆ ಕೊಟ್ಟಿದ್ರು। ಆಮೇಲೆ ಇಲ್ಲಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ಕ್ರೈಸ್ತರಿದ್ದಾರೆ, ನಮಗೆ ಕ್ರೈಸ್ತರಿಗೆ ಒಂದು ಟಿಕೆಟ್ ಕೊಡ್ತಾ ಇಲ್ಲ।
ಇದು ನನಗೆ ಬಹಳ ಒಂದು ನೋವು. ಯಾವುದೇ ನಾಟ್ ಓನ್ಲಿ ಕಾಂಗ್ರೆಸ್, ಅಲ್ಲಿ ಬಿಜೆಪಿ ಇರ್ಬೋದು, JDS ಇರ್ಬೋದು, ಯಾವುದೇ ಒಂದು ಪಕ್ಷ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಒಂದು ನಾಯಕತ್ವನ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಬಂದಂತ ಮಾಹಿತಿ ಪ್ರಕಾರ ಬೀದರ್ ಸೌತ್ ಅಲ್ಲಿ ಯಥೇಚ್ಛವಾಗಿ ಕ್ರೈಸ್ತರಿದ್ದಾರೆ, ಬೀದರ್ ನಾರ್ತ್ ಅಲ್ಲಿ ಕೂಡ ಬಹಳಷ್ಟು ಕ್ರೈಸ್ತರಿದ್ದಾರೆ. ಆಮೇಲೆ ಈ ರೀತಿ ಒಳಗಡೆ ನಮ್ಮ ಗುಲ್ಬರ್ಗ ಇರ್ಬೋದು, ಯಾರಿಗೆ ಇಂಥ ಎಲ್ಲ ಕಡೆನೂ ಕ್ರೈಸ್ತರು ಯಥೇಚ್ಛವಾಗಿ ಇದ್ದಾರೆ. ಒಂದು ಶಾಸಕರು ಆಗುವಂತ ನೋಡಿ, ಕೆಲವೊಂದು ಕಡೆ ನಾವು ನೋಡ್ತೇವೆ, ಅದೊಂದು 5,000 ಓಟ್ ಇದ್ರೆ ಆ ಒಬ್ಬ ವ್ಯಕ್ತಿ ಪ್ರಭಾವಿ ಅಂತ ಅವರಿಗೂ ಟಿಕೆಟ್ ಕೊಡ್ತಾರೆ. ನಮ್ಮಲ್ಲಿ ಅವರು 35,000 40,000 ಒಂದು ಕ್ಷೇತ್ರದಲ್ಲಿ ಓಟ್ ಇದೆಯಂದ್ರು 35,000 ಅಷ್ಟು ಈಸಿ ಅಲ್ಲ, ಅಷ್ಟು ಕಡಿಮೆ ಅಲ್ಲ ಅದು. आने वाले दिनों में अब इलेक्शन आने वाला है ना, तो इसाक सर का भी चेहरा क्या लोगों के नजरिए आपकी कम्युनिटी की तरफ से एज अ कैंडिडेट नजर आएगा? जी सर. ಆಧಾರ ಸ್ತಂಭ ಮಾಡ್ತಾ ಇದ್ದೀವಿ, ಇಲ್ಲೊಂದು ಸ್ತಂಭ ಮಾಡ್ತಾ ಇದ್ದೀವಿ. ಒಬ್ಬ ಲೀಡರ್ಶಿಪ್, ಒಬ್ಬ ಒಂದು ಹೊಸ ನಾಯಕತ್ವ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈಗ ನಮ್ದು ಒಂದು ನಾಯಕತ್ವ ಅಂದ್ರೆ ಏನು? ಈಗ ನಾನೊಂದು 50 ವರ್ಷ 60 ವರ್ಷದವರಿಗೆ ನಾನು ಸಪೋರ್ಟ್ ಮಾಡಿದ್ರೆ 60 ವರ್ಷದವರಿಗೆ ಸರ್ಕಾರನೇ ಏನ್ ಮಾಡ್ತಾ ಇದೆ ಅಂದ್ರೆ ಅವರಿಗೆ ರಿಟೈರ್ಮೆಂಟ್ ಕೊಡ್ತಾ ಇದ್ದಾರೆ, ನಿಮ್ ಕೈಲಿ ಪಾಪ ರೆಸ್ಟ್ ಮಾಡಿ ಅಂತ ಹೇಳಿ. ನಾನು 60 ವರ್ಷದವರಿಗೆ ನಾನು ಸಪೋರ್ಟ್ ಮಾಡಕ್ಕಾಗ್ತದೆ. ಇಂಥ ಯುವಕರಿಗೆ ಮಾಡಿದ್ರೆ ಇನ್ನೂ ಒಂದು 30 ವರ್ಷ ಅವ್ರು ಏನ್ ಮಾಡಬಹುದು, ಸಮುದಾಯದ ಜೊತೆಗೆ ಓಡಬಹುದು, ದುಡಿಬಹುದು. ಹಾಗಾಗಿ ಈ ಒಂದು ಇವರನ್ನ ನಾನು ನೆಕ್ಸ್ಟ್ ಇಲ್ಲಿ ಒಂದು ಮುಂದಲೆಗೆ ನಾವು ತಗೊಂಡು